ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಿಂದಿನ ವೀಡಿಯೋ ನೋಡಿದ್ರಲ್ಲ, ಹಳೆ ಮನೆ ಖಾಲಿ ಮಾಡಿ ಹೊಸ ಮನೆಗೆ ಬಂದಿದ್ದೀವಿ. ಇದೇ ನಮ್ಮ ಹೊಸ ಮನೆಯ ಹೊಸ ದಿನ. ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇ ದಿನ ಹಾಲು ಉತ್ಸೋಣ ಅಂತ ಬಂದಿದ್ದೀನಿ. ಎಲ್ಲ ದೇವಸ್ಥಾನನೆಲ್ಲ ನೆನ್ನೆನೇ ತೊಳೆದು ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೆ ಇಟ್ಬಿಟ್ಟು ಹೋಗಿದ್ದೆ. ಇವತ್ತು ಎಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿ ಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತಮ್ಲೈನ್ ನೋಡಿರ್ತೀರ ಏನು ಅಂತ, ಆದರೂ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ಇವತ್ತು ನಮ್ಮ ಹೊಸ ಮನೆ ಹಾಲು ಉತ್ಸವ ಶಾಸ್ತ್ರದ ದಿನ. ಇವತ್ತು ನಾವು ಹಾಲು ಉಕ್ಕಿಸ್ತಾ ಇದ್ದೀವಿ. ಹೇಗೆ ಉಕ್ಕಿಸ್ತೀವಿ, ಏನೇನೆಲ್ಲ ಮಾಡ್ತೀವಿ, ಹೇಗೆಲ್ಲ ಪೂಜೆ ಏನು ಎಲ್ಲ ನೋಡ್ಬೋದು. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಅವ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಸೊ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಟೈಮ್ ಇದ್ದರೆ ಪೂರ್ತಿ ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದಕ್ಕೆ ಟ್ರೈ ಮಾಡಿ. ಸೊ ಎಲ್ಲ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆದಮೇಲೆ, ದೇವಸ್ಥಾನದಲ್ಲಿ ಇಟ್ಟು ಆದಮೇಲೆ ನೆಕ್ಸ್ಟು ದೇವ್ರ ಫೋಟೋಕ್ಕೆ ಅರಿಶಿನ ಕುಂಕುಮನ ಇಡ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ದಪ್ಪ ಇದ್ದೀನಿ, ಯಾರು ಏನೋ ಅಂದ್ಕೋಬೇಡಿ. ದಪ್ಪ ಇರೋದೇನು ತಪ್ಪಲ್ಲ, ಆದರೂ ಹೇಳಬೇಕು, ಮೆನ್ಷನ್ ಮಾಡಬೇಕು ಅಂತ ಅನ್ನಿಸ್ತು, ಹೇಳಿದೆ. ಸೊ ಎಲ್ಲ ನೀಟಾಗಿ ದೇವ್ರ ಫೋಟೋಕ್ಕೆಲ್ಲ ಅರಿಶಿನ ಕುಂಕುಮ ಅನ್ನೋದನ್ನು ಎಲ್ಲ ಇಟ್ಟು ಕ್ಲೀನಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ರೆಡಿ ಆದಮೇಲೆ ನೀಟಾಗಿ ಪೂಜೆ ಅನ್ನೋದನ್ನು ಸ್ಟಾರ್ಟ್ ಮಾಡಿದೆ. ಕಡ್ಡಿ ಹೆಚ್ಚೋಣ ಅಂದ್ಬಿಟ್ಟು ಕಡ್ಡಿ ಹೆಚ್ಚಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ಪೂಜೆ ಮಾಡ್ತಾಯಿದ್ದೀನಿ. ಮನೆ ತುಂಬಾ ಚೆನ್ನಾಗಿದೆ, ನಮಗೆ ತುಂಬಾ ಇಷ್ಟ ಆಯಿತು. ಈ ಮನೆ ತುಂಬ ಇಷ್ಟ ಆಗಿದ ತಕ್ಷಣ ನಾವು ತಡ ಮಾಡೋದು ಏಕೆ ಅಂತ ಹಾಲು ಉಕ್ಸಿದ್ವಿ. ಹಾಲು ಉಕ್ಕಿಸಿ ಪೂಜೆ ಎಲ್ಲ ಮಾಡಿ ನಾವು ಬೇಗನೆ ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದ್ವಿ. ನಾವು ಲೇಟ್ ಏನು ಮಾಡಲಿಲ್ಲ, ಬೇಗನೆ ಬಂದು ಶಿಫ್ಟ್ ಮಾಡ್ಕೊಂಡ್ವಿ. ನಾವು ಶುಕ್ರವಾರ ಹಾಲು ಉಕ್ಸಿದ್ವಿ, ಶನಿವಾರ ನಾವು ಐಟಮ್ನೆಲ್ಲ ಶಿಫ್ಟ್ ಮಾಡಿದ್ವಿ. ಶನಿವಾರ ಮಾಮೂಲಿ ಹೊಸ ಮನೆಯಲ್ಲೇ ನಾವು ರೆಸ್ಟ್ ಮಾಡಿದ್ವಿ. ಹೊಸ ಮನೆಯಲ್ಲೇ ಬಂದು ಇದ್ವಿ ಹಳೆ ಮನೆಯಿಂದ. ಮತ್ತು ನಾವೇನು ಹೋಗಿ ಅಲ್ಲಿ ಸ್ಟೇ ಆಗಲಿಲ್ಲ ಹಳೆ ಮನೇಲಿ. ಶುಕ್ರವಾರ ಮುಗಿಸ್ಕೊಂಡು ಶನಿವಾರನೇ ನಾವು ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡ್ವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಅಂತ. ಸದ್ಯಕ್ಕೆ ಹೊಸದಾಗಿ ಬಂದಿರೋದ್ರಿಂದ ಈ ಥರ ಪೂಜೆ ಮಾಡಿದ್ದೀನಿ. ಹೋಗ್ತಾ ದೇವ್ರ ಮನೆ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಈ ಕಡೆ ನನ್ನ ಫ್ರೆಂಡು ನನ್ನ ಮಗಳನ್ನ ಎತ್ಕೊಂಡು ನಿಂತಿದ್ಲು. ಆಚೆಯಿಂದ ಒಂದು ಸಲ ತೋರಿಸ್ತೀನಿ ನೋಡಿ ಮನೆ ಯಾವ ಥರ ಇದೆ ಅಂತ. ಇಷ್ಟು ದೊಡ್ಡ ಮನೆ ಇದೆ. ಮನೆ ತುಂಬಾ ದೊಡ್ಡದಾಯಿತು ನಮಗೆ. ಐಟಮ್ ಎಲ್ಲ ಶಿಫ್ಟ್ ಮಾಡಿದ್ರೆ ನೋಡಬೇಕು ಮನೆ ಚಿಕ್ಕದಾಗಿ ಅನಿಸುತ್ತಾ ದೊಡ್ಡದಾಗಿ ಅನಿಸುತ್ತಾ ಅಂತ. ಮತ್ತು ಅವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ರು ಅವರು ಒಂದು ಸಲ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಈ ಕಡೆ ಹಾಲು ಉಕ್ಸೋಣ ಅಂತ ಇಟ್ಟಿದ್ವಿ. ಅಲ್ಲಿ ನನ್ನ ಫ್ರೆಂಡ್ ಮಗಳು ನೋಡ್ಕೋತಾ ಇದ್ಲು. ಹಾಲು ಉಕ್ಕೋದನ್ನು ನೋಡ್ಕೊಳಮ್ಮ ಅಂತ ಹೇಳಿದ್ದೆ. ಅವಳು ನೋಡ್ಕೋತಾ ಇದ್ಲು. ನಾನು ಹೋಗಿ ಮಂಗಳಾರತಿ ಮಾಡಿದೆ. ಮಂಗಳಾರತಿ ಮಾಡೋ ಅಷ್ಟರಲ್ಲಿ ನಾನು ಅಲ್ಲಿ ಮಂಗಳಾರತಿ ಮಾಡಿದ ಕಡೆ ಬರೋ ಅಷ್ಟರಲ್ಲಿ ಹಾಲು ಉಕ್ಕೋದಕ್ಕೆ ರೆಡಿಯಾಗಿ ಹಾಲು ಉಕ್ತಾಯಿತ್ತು. ಸರಿ ಅಂದ್ಬಿಟ್ಟು ನಾನು ನೋಡಿಲ್ವಲ್ಲ ಅಂತ
ಮತ್ತೆ ಹಾಲು ಉಗ್ಸಿದ್ರು ಇನ್ನೊಂದು ಸಲ. ಮತ್ತು ನಾನು ಹೋಗಿ ಹತ್ರದಿಂದ ನಾನು ನೋಡಿ ಕಣ್ ತುಂಬಿಸ್ಕೊಂಡೆ, ಸದ್ಯ ಹಾಲು ಉಗ್ಸಲ್ಲ ಅಂತ. ಖುಷಿ ಆಯಿತು, ಖುಷಿಪಟ್ಟೆ. ಮತ್ತು ಹಾಲು ಉಗ್ಸೋದಕ್ಕೆ ಒಲೆ ಹಚ್ಚಿದ್ದಾರೆ. ಮತ್ತು ನಾನು ಬಂದು ಮತ್ತೆ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಅಲ್ಲೇ ನಿಂತ್ಕೊಂಡು ಹಾಲು ಉಕ್ಕೋದನ್ನು ನೀಟಾಗಿ ನೋಡಿಕೊಂಡು ಆಮೇಲಿಂದ ಹೋದೆ ನಾನು. ಹಾಲು ಉಕ್ಕುವಾಗ ನೀಟಾಗಿ ಪೂಜೆ ಮಾಡಿ ಹೋದೆ. ತುಂಬ ಚೆನ್ನಾಗಿ ಉಕ್ತು ಹಾಲು. ಎಲ್ಲ ಒಳ್ಳೆಯದಾದರೆ ಅಷ್ಟೇ ಸಾಕು. ನಮಗೂ ಒಳ್ಳೆಯದಾಗಬೇಕು, ನಮ್ಮಂತೆ ಎಲ್ಲರಿಗೂ ಒಳ್ಳೆಯದಾಗಬೇಕು. ಯಾರೇನು ಎತ್ಕೊಂಡು ಹೋಗಲ್ಲ ಹೋಗೋವಾಗ. ಸೊ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ. ಅಷ್ಟೇ. ಮತ್ತು ಏನಪ್ಪ ಅಂದರೆ ನನ್ನ ಫ್ರೆಂಡು ಕೂಡ ಪೂಜೆ ಮಾಡಿದ್ಲು. ಅವಳು ಎಲ್ಲ ಪೂಜೆ ಮಾಡಿ ಎಲ್ಲ ಇದು ಮಾಡಿದ್ಲು. ಅವಳಿಗೂ ಕೆಲಸಕ್ಕೆ ಟೈಮ್ ಆಗಿತ್ತು. ಅವಳು ಪೂಜೆ ಮಾಡಿ ಹೋಗೋದಿತ್ತು. ಪೂಜೆ ಮಾಡಿ ಅರ್ಜೆಂಟಲ್ಲಿ ಪೂಜೆ ಮಾಡಿ ಹೋಗ್ತೀನಿ ಅಂತ ಹೊರಟ್ಲು. ನಾಳೆ ಅಂದರೆ ಶನಿವಾರ ನಾನು ರಜೆ ಹಾಕೋದಕ್ಕೆ ಹೇಳಿದ್ದೆ. ಸರಿ ಇರು, ಅರಿಶಿನ ಕುಂಕುಮ ಕೊಡ್ತೀನಿ ತೊಗೊಂಡು ಹೋಗು ಅಂತ ಅಂದೆ. ಅರಿಶಿನ ಕುಂಕುಮ ಕೊಟ್ಟೆ. ಅವಳು ತೊಗೊಂಡು ನನಗೂ ಅರಿಶಿನ ಕುಂಕುಮ ಕೊಟ್ಟು ಹೋದಳು. ಅವಳು ಟೈಮ್ ಆಗಿತ್ತು, ಹೋದಳು. ನಾಳೆ ರಜೆ ಹಾಕು ಅಂತ ಹೇಳಿದ್ದೆ. ಪಾಪ ನನಗೋಸ್ಕರ ರಜಾನೂ ಹಾಕಿದ್ಲು. ಅದು ಫ್ರೆಂಡ್ಶಿಪ್ಪಲ್ಲಿ ಇರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗು. ದೇವ್ರ ಮನೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಪೂರ್ತಿ ದೇವ್ರ ಮನೆನ ನಾನು ನೀಟಾಗಿ ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಮುಂಚೆ ಇದ್ದಿದ್ದ ಮನೆಗೆ ದೇವ್ರ ಮನೆ ಇರಲಿಲ್ಲ, ಈ ಮನೆಗಿದೆ. ಸೊ ಈ ವಿಡಿಯೋ ಇಷ್ಟೇ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.